ಕನ್ನಡ ಸಾಹಿತ್ಯದಲ್ಲಿ ಕೆಲವರು ಕತೆ ಹೇಳುತ್ತಾರೆ, ಇನ್ನು ಕೆಲವರು ಸಮಾಜದ ಜ್ಞಾನವನ್ನೇ ಹಿಡಿದು ಅಲುಗಾಡಿಸುತ್ತಾರೆ, ನಮ್ಮ ನಂಬಿಕೆಗಳನ್ನೇ ಪ್ರಶ್ನಿಸುವಂತೆ ಮಾಡುತ್ತಾರೆ. ಅಂತಹ ಒಬ್ಬ ಬೌದ್ಧಿಕ, ಚಿಂತನಶೀಲ ಮತ್ತು ಸದಾ ವಿವಾದಾತ್ಮಕ ಲೇಖಕ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಡಾಕ್ಟರ್ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಮೇಳಿಗೆಯಲ್ಲಿ ಜನಿಸಿದ ಅನಂತಮೂರ್ತಿಯವರು ನವ್ಯ ಸಾಹಿತ್ಯ ಚಳವಳಿಯ ಅತ್ಯಂತ ಪ್ರಮುಖ ದನಿಗಳಲ್ಲಿ ಒಬ್ಬರು. ಕುವೆಂಪು, ಬೇಂದ್ರೆಯವರ ನವೋದಯ ಕಾಲವು ಆದರ್ಶಗಳನ್ನು ಹುಡುಕುತ್ತಿದ್ದರೆ, ಅನಂತಮೂರ್ತಿಯವರ ನವ್ಯ ಪೀಳಿಗೆಯು ಮೋಹಭಂಗದ ಬಗ್ಗೆ ಮಾತನಾಡುತ್ತಿತ್ತು. ಸ್ವಾತಂತ್ರ್ಯ ಸಿಕ್ಕರೂ ಸಮಾಜದಲ್ಲಿನ ಜಡತ್ವ, ಕಪಟತನ ಮತ್ತು ಜಾತಿ ವ್ಯವಸ್ಥೆಯ ಬೇರುಗಳು ಇನ್ನೂ ಆಳವಾಗಿಯೇ ಇದ್ದವು. 1965ರಲ್ಲಿ ಪ್ರಕಟವಾದ ಅವರ ಸಂಸ್ಕಾರ ಕಾದಂಬರಿ ಇಡೀ ಭಾರತೀಯ ಸಾಹಿತ್ಯದಲ್ಲೇ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿಸಿತು. ಒಂದು ಬ್ರಾಹ್ಮಣ ಅಗ್ರಹಾರದಲ್ಲಿ ಸಂಪ್ರದಾಯ ಬಾಹಿರನಾಗಿ ಬದುಕಿದ ನಾರಣಪ್ಪ ಎಂಬ ವ್ಯಕ್ತಿ ಸತ್ತು ಬೀಳುತ್ತಾನೆ. ಅವನ ಸಂಸ್ಕಾರವನ್ನು ಯಾರು ಮಾಡಬೇಕು, ಧರ್ಮಗ್ರಂಥ ಏನು ಹೇಳುತ್ತದೆ ಎಂಬ ಒಂದೇ ಒಂದು ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಅನಂತಮೂರ್ತಿಯವರು ಇಡೀ ಬ್ರಾಹ್ಮಣ ಸಮುದಾಯದ ಸಂಪ್ರದಾಯದ ಕಪಟತನವನ್ನು, ಅಮಾನವೀಯ ಮುಖವನ್ನು ಬಯಲಿಗೆಳೆದರು. ಈ ಕಾದಂಬರಿ ಹುಟ್ಟು ಹಾಕಿದ ವಿವಾದ ಅಂತಿದ್ದದಲ್ಲ, ಇದು ಧರ್ಮದ ಬುಡವನ್ನೇ ಅಲ್ಲಾಡಿಸಿತು. ಸಂಸ್ಕಾರ ಕೇವಲ ಒಂದು ಕಾದಂಬರಿಯಾಗಿ ಉಳಿಯದೆ ಅದೊಂದು ಸಾಮಾಜಿಕ ಚರ್ಚೆಯಾಯಿತು. ಅನಂತಮೂರ್ತಿಯವರು ಕೇವಲ ಸಂಸ್ಕಾರಕ್ಕೆ ನಿಲ್ಲಲಿಲ್ಲ. ಅವರು ಭಾರತೀಪುರ ಕಾದಂಬರಿ, ಗಾಂಧೀಜಿ ಮತ್ತು ಸಮಾಜವಾದದ ಆದರ್ಶಗಳನ್ನು ಇಟ್ಟುಕೊಂಡು ದಲಿತರ ದೇವಾಲಯ ಪ್ರವೇಶದಂತಹ ಸೂಕ್ಷ್ಮ ವಿಷಯಗಳನ್ನು ಚರ್ಚಿಸಿತು. ಅವಸ್ಥೆ ಕಾದಂಬರಿಯು ರಾಜಕೀಯದ ಒಳಗಿನ ಭ್ರಷ್ಟಾಚಾರ ಮತ್ತು ಆದರ್ಶಗಳ ಕುಸಿತವನ್ನು ತೋರಿಸಿತು. ಅವರೊಬ್ಬ ಬಂಡಾಯದ ಲೇಖಕ, ಆದರೆ ಅವರ ಬಂಡಾಯ ಬೀದಿಗಿಳಿದು ಘೋಷಣೆ ಕೂಗುವ ಬಂಡಾಯವಲ್ಲ, ಅದು ಭೌತಿಕ ಬಂಡಾಯ. ಅವರು ಸದಾ ಸಂಶಯದಲ್ಲೇ ಬದುಕಿದವರು. ಯಾವುದೇ ಒಂದು ವಾದಕ್ಕೆ ತಮ್ಮನ್ನು ತಾವು ಕಟ್ಟಿ ಹಾಕಿಕೊಳ್ಳಲಿಲ್ಲ. ಅವರು ಗಾಂಧೀಜಿಯನ್ನು ಮೆಚ್ಚುತ್ತಲೇ ಅವರನ್ನು ವಿಮರ್ಶಿಸುತ್ತಿದ್ದರು. ಮಾರ್ಕ್ಸ್ ವಾದವನ್ನು ಒಪ್ಪುತ್ತಲೇ ಅದರ ಮಿತಿಗಳನ್ನು ಪ್ರಶ್ನಿಸುತ್ತಿದ್ದರು. ಅನಂತಮೂರ್ತಿಯವರು ಕೇವಲ ಲೇಖಕರಾಗಿರದೆ ಒಬ್ಬ ಪಬ್ಲಿಕ್ ಇಂಟೆಲೆಕ್ಚುಯಲ್ ತರ ಬದುಕಿದ್ದರು. ಅವರ ಮಾತುಗಳು ಸದಾ ವಿವಾದವನ್ನು ಸೃಷ್ಟಿಸುತ್ತಿದ್ದವು, ಯಾಕೆಂದರೆ ಅದು ಸಮಾಜವನ್ನು ಸುಮ್ಮನಿರಲು ಬಿಡುತ್ತಿರಲಿಲ್ಲ. ಸದಾ ಕೆಣಕುತ್ತಿದ್ದವು, ಯೋಚಿಸುವಂತೆ ಮಾಡುತ್ತಿದ್ದವು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.